ಕಡಿಮೆ ದರ ಮತ್ತು ಆರಾಮದಾಯಕ ಪ್ರಯಾಣಕ್ಕೆ ಹಿಂದೆ ಡೌನ್ಲೋಡ್ ಮಾಡಿಕೊಳ್ಳಿ 369cab.com. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಗೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವ ಇಮೇಲ್ ಸಂದೇಶ. ಬಾಂಬ್ ನಿಷ್ಕ್ರಿಯೆ, ಶ್ವಾನ ದಳದಿಂದ ತಪಾಸಣೆ. ಕಚೇರಿಯಿಂದ ಓಡಿ ಬಂದ ಸಿಬ್ಬಂದಿಗಳು. ಶಂಕರಾಚಾರ್ಯರ ಜಯಂತಿ. ಸನಾತನ ಧರ್ಮ ಉಳಿಸಲು ಶ್ರೀ ಶಂಕರಾಚಾರ್ಯರು ಸಮರ್ಪಿಸಿಕೊಂಡರು. ಜೋಶಿ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅರಣ್ಯ ಭೂಮಿ ಒತ್ತುವರಿ. ವರದಿ ನೀಡಲು ಕಂದಾಯ ಇಲಾಖೆ ಕಾರ್ಯದರ್ಶಿ ಡಿಸಿಗೆ ಪತ್ರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಮೀಕ್ಷೆ. ಗಣತಿಯಲ್ಲಿ ಧರ್ಮ ಕಲಂ ಇಲ್ಲದೆ ಇರುವುದು ನೈಜ ಪರಿಶಿಷ್ಟರಿಗೆ ಅನ್ಯಾಯ. ಮಹೇಂದ್ರ ಕುಮಾರ್ ಮಿತ್ರ. ಶ್ರೀ ಶಂಕರಾಚಾರ್ಯ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ. ವಾರ್ತೆಗಳ ವಿವರ. ಜಿಲ್ಲಾಧಿಕಾರಿ ಕಚೇರಿಗೆ ಬಾಂಬ್ ಬೆದರಿಕೆ ಇಮೇಲ್ ಸಂದೇಶ ರವಾನೆಯಾಗಿದ್ದು, ನೂತನ ಜಿಲ್ಲಾಡಳಿತ ಭವನ ಹಾಗೂ ಹಳೆಯ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಆತಂಕ ಎದುರಾಗಿದೆ. ಇಂದು ಬೆಳಿಗ್ಗೆ 6:50ಕ್ಕೆ ಜಿಲ್ಲಾಧಿಕಾರಿ ಕಚೇರಿಯ ಡಿಇಒ ಮೇಲ್ಗೆ ಆಯಿಷಾ ನಯ್ಯಾನಾರ್ ಎಂಬ ಮೇಲಿಂದ ಬೆದರಿಕೆ ಮೇಲ್ ಕಳುಹಿಸಲಾಗಿದ್ದು, ಮೇಲ್ ಸಂದೇಶದ ಪ್ರಾರಂಭದಲ್ಲಿ ಪಹಲ್ಗಾಮ್, ಕರ್ನಾಟಕ ರಾಯಚೂರು ಡಿಇಒ ಕಟ್ಟಡದಲ್ಲಿ ಆರ್ಡಿಎಕ್ಸ್ ಆಧಾರಿತ ಐಇಡಿಗಳನ್ನು ಇರಿಸಲಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಅಧಿಕಾರಿಗಳು ಸಿಬ್ಬಂದಿಯನ್ನು ಸ್ಥಳಾಂತರಿಸಿ ಎಂದು ಬರೆಯಲಾಗಿದೆ. ಮೇಲ್ ಸಂದೇಶದಲ್ಲಿ ಈ ಪವಿತ್ರ ದಿನದಂದು ರಾಯಚೂರು ಡಿಒ ಕಚೇರಿಯು ವಿನಾಶಕಾರಿ ಪೈಪ್ ಬಾಂಬ್ ಸ್ಫೋಟಕ್ಕೆ ಬಲಿಯಾಗಲಿದೆ. ಸಾವುಕ್ಕು ಶಂಕರ್ ಹಾಗೂ ಜಮೀಶ್ ಮುಬಿನ್ ಅವರನ್ನು ಅನ್ಯಾಯವಾಗಿ ಗಲ್ಲಿಗೇರಿಸಿದ್ದನ್ನು ಸ್ಮರಿಸುತ್ತದೆ ಎಂದು ಬರೆಯಲಾಗಿದೆ. ನಮ್ಮ ಸರ್ವಶಕ್ತನ ಹೆಸರಿನಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಪ್ರಯತ್ನಿಸಲು ನಾವು ಅಧಿಕಾರಿಗಳಿಗೆ ಧೈರ್ಯವನ್ನು ನೀಡುತ್ತೇವೆ. ಸ್ಫೋಟಕವಾಗಿ ರೂಪುಗೊಂಡು ಸ್ಫೋಟಕಗಳನ್ನು ಈ ದಿನಕ್ಕಾಗಿ ವಾರಾಂತ್ಯದಲ್ಲಿ ಕಾರ್ಯತಂತ್ರವಾಗಿ ಇರಿಸಲಾಯಿತು. ಸಿಇಜಿ ಗಿಂಡಿಯ ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ನಲ್ಲಿ ಫ್ಯೂಸಿಂಗ್ ಸಿಸ್ಟಮ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಮತ್ತು ಈ ಪವಿತ್ರ ಕಾರ್ಯಾಚರಣೆಗಾಗಿ ಎಲ್ಲ ವಸ್ತುಗಳನ್ನು ಸ್ಥಳೀಯ ವಿಧಾನ ಮೂಲಕ ಪಡೆಯಲಾಗಿದೆ ಎಂದು ತಿಳಿಸಲಾಗಿದೆ. ಡಾಗ್ ಸ್ಕ್ವಾಡ್ ಏನಿದೆ ಕಂಪ್ಲೀಟ್ ಆಗಿ ಈ ಒಂದು ಬೃಹತ್ ಜಿಲ್ಲಾಧಿಕಾರಿಗಳ ಕಾರ್ಯಾಲಯ ಏನಿದೆ ಕಂಪ್ಲೀಟ್ ಆಗಿ ಎಲ್ಲಾ ಕಡೆನೂ ಸಹ ಪರಿಶೀಲನೆ ಆ ಒಂದು ಹಿನ್ನೆಲೆಯಲ್ಲಿ ಸಂಪೂರ್ಣ ತಪಾಸಣೆಯನ್ನ ಮಾಡ್ತಾ ಇರೋದು ನಾವಿಲ್ಲಿ ನೋಡ್ತಾ ಇದ್ದೀವಿ. ಈಗಾಗಲೇ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಕಳಿಸಿರುವಂತದ್ದು ಕೂಡ ಆಗಿದೆ ಮತ್ತು ಸಂಪೂರ್ಣವಾಗಿ ಬಾಂಬ್ ನಿಷ್ಕ್ರಿಯ ದಳ ಜೊತೆಗೆ ಆ ಶ್ವಾನಗಳ ಬಾಂಬ್ ನಿಷ್ಕ್ರಿಯ ಅನ್ನೋದು ಸ್ಟೇಟ್ನಾಗ ಬಂದದು ಚಾಮರಾಜನಗರದ ಹಿಂಗೆ ಈ ಚಾಮರಾಜನಗರದಾಗೂ ಸೇಮ್ ಇಲ್ಲ. 2 ಕ್ಯಾಂಪಸ್ಗಳು ಶಿಥಿಲಗೊಂಡಿರುವುದರಿಂದ ಸ್ವರ್ಗಕ್ಕೆ ಸಾಕ್ಷಿಯಾಗುವುದು ನಮ್ಮ ಗುರಿಯಾಗಿದೆ. ಇಂದು ನಾವು ಸಾಧನಗಳನ್ನು ಸ್ಫೋಟಿಸುವವರಾಗಿದ್ದೇವೆ. ಕಾರ್ಯಾಚರಣೆ ಮುಗಿದ ನಂತರ ನಮ್ಮ ಹಿಂದೂ ಗುರುತುಗಳು ನಮ್ಮೊಂದಿಗೆ ನಾಶವಾಗುತ್ತವೆ ಮತ್ತು ನಮ್ಮ ಹುತಾತ್ಮರಾಗುತ್ತೇವೆ. ಬಿಲಾಲ್ ಇದನ್ನು ಓದುವವನು, ಇಂದಿನ ದಿನ ನಿಮ್ಮ ಪಾತ್ರ ನಿಮಗೆ ತಿಳಿದಿದೆ. ಇಂದು ನಮ್ಮ ಅಂತಿಮ ಕಾಂಟ್ಯಾಕ್ಟ್ ಆಗಿರುತ್ತದೆ.
PV ಕಲ್ಯಾಣ ಸುಂದರಂ ಮತ್ತು DMK ಬೇನಾಯ್ ಅರ್ಜುನ ದುರೈ ರಾಜಶಂಕರ್ ಅವರು DMK ಅರಿವಲಯನಂ ಪಿಂಕ್ ಲೋಕೆಟ್ಗೆ ಕಳುಹಿಸಿದ್ದೇವೆ. ಇಂದು ನಮ್ಮ ಕತೆ ಮತ್ತು DMK ಕುಟುಂಬದ ಒಳಗೊಳ್ಳುವಿಕೆ ದಾಖಲಿಸುವ ವಿಡಿಯೋಗಳನ್ನು ಒಳಗೊಂಡಿದೆ. ಜಾಫರ್ ಸಾದಿಕ್ ಮತ್ತು ಜಾಫರ್ ಸೇಠ್ IPS ವಿರುದ್ಧದ ಪ್ರಕರಣಗಳನ್ನು ಕೈಬಿಡಿ ಎಂದು ಕೊನೆಯ ಸಾಲಿನಲ್ಲಿ ಅಲ್ಲಾಹು ಅಕ್ಬರ್ ಎಂದು ಮೇಲ್ ಕಳಿಸಲಾಗಿದೆ. ಈ ಬೆದರಿಕೆ ಮೇಲ್ ಬಂದ ಕೂಡಲೇ ಜಿಲ್ಲಾಡಳಿತ ಭವನದ ಸಿಬ್ಬಂದಿ DC ಅವರಿಗೆ ಮಾಹಿತಿ ತಿಳಿಸಿದ್ದು, ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಪತ್ರ ಬರೆದಿದ್ದು, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪೈಪ್ ಬಾಂಬ್ ಸ್ಫೋಟ ಮಾಡುವ ಕುರಿತು ಮೇಲ್ ಬಂದಿದ್ದು, ಕೂಡಲೇ ಅಗತ್ಯ ಕ್ರಮ ಕೈಗೊಳ್ಳುವಂತೆ ದೂರು ನೀಡಿದ್ದಾರೆ. ಬಾಂಬ್ ಬೆದರಿಕೆ ಬಗ್ಗೆ ಮಾಹಿತಿ ಪಡೆದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ಪುಟ್ಟಮಾದಯ್ಯ ಜಿಲ್ಲಾಡಳಿತ ಭವನ ಹಾಗೂ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಾಂಬ್ ಪತ್ತೆ ಹಚ್ಚುವ ತಂಡ, ಶ್ವಾನ ದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳವು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಿಲ್ಲಾಡಳಿತ ಭವನದಿಂದ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ಅಲ್ಲಿಂದ ಖಾಲಿ ಮಾಡಿಸಲಾಯಿತು. ಬಾಂಬ್ ಬೆದರಿಕೆ ಬಂದಿರುವ ಬಗ್ಗೆ ಸುದ್ದಿ ತಿಳಿದ ಕೂಡಲೇ ಜಿಲ್ಲಾಧಿಕಾರಿ ಕಚೇರಿಯಿಂದ ಸಿಬ್ಬಂದಿಗಳು ಭವನದಿಂದ ಹೊರ ಓಡಿ ಬಂದರು. ಜೊತೆಗೆ ಯಾರು ಕೂಡ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಾರದಂತೆ ಪ್ರವೇಶವನ್ನು ನಿರ್ಬಂಧಿಸಲಾಯಿತು. ಘಟನೆಯಿಂದ ಕೆಲಕಾಲ ಆತಂಕ ಎದುರಾಗಿತ್ತು. ಸದ್ಯಕ್ಕೆ ಯಾವುದೇ ಬಾಂಬ್ ಅಳವಡಿಸಿರುವ ಕುರಿತು ಕುರುಹುಗಳು ಪತ್ತೆಯಾಗಿಲ್ಲ. DC ಅವರ ಆಫೀಸಿಂದ ನನಗೊಂದು ಮೆಸೇಜ್ ಬಂತು. ಅವ್ರಿಗೆ ಬೆಳಿಗ್ಗೆ ಒಂದು ಇಮೇಲ್ ಬಂದಿದೆ. DEO ಆಫೀಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅಂದರೆ DC ಆಫೀಸ್ ಇರ್ತದೆ. ಅದರಲ್ಲಿ ಪೈಪ್ ಲೈನಲ್ಲಿ ಬಾಂಬ್ ಹಾಕಿದ್ದೀವಿ. 3 ಗಂಟೆ ಒಳಗಡೆ ನಿಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವ್ರನ್ನ ಅಲ್ಲಿಂದ ಖಾಲಿ ಮಾಡಿಸಿ ರಕ್ಷಣೆ ಮಾಡ್ಕೊಳ್ಳಿ ಅಂತ ಚೆಕ್ ಮಾಡಿದ್ವಿ. 3 ಮೂಲೆ ಚೆಕ್ ಮಾಡಿದ್ವಿ. ಅಂಥದ್ದೇನು ಫೈಂಡ್ ಔಟ್ ಆಗಿಲ್ಲ. ಏನು ಭಯಪಡೋ ಅಂಥ ಅವಶ್ಯಕತೆ ಇಲ್ಲ. ಥ್ಯಾಂಕ್ ಯು. ಏನು ಉದ್ದೇಶ ಏನಾಗಿತ್ತು ಸರ್? ಉದ್ದೇಶ ಏನು, ಒಂದು ಇಮೇಲ್ ಮಾಮೂಲಿ ಇಮೇಲ್ ಮಾಡಿದ್ದಾರೆ ಪೆಹಲ್ಗಾಮ್ ಮತ್ತು ಇದು ಸಂಬಂಧ. ಆ ನಿಟ್ಟಲ್ಲಿ ಬೆಳಗ್ಗೆ DC ಅವ್ರಿಗೆ DC ಕಚೇರಿಗೆ ಇಮೇಲ್ ಮಾಡಿದ್ದಾರೆ. ಆ ಪ್ರಕಾರ ನಾವು ಕೂಡ ಆ್ಯಕ್ಟ್ ಮಾಡಿದ್ವಿ. ಅಷ್ಟೇ ಮಾಡಿದ್ದಾರೆ ಸರ್? ಹಾಂ, DC ಕಚೇರಿ ಅಷ್ಟೇ ಮಾಡಿದ್ದಾರೆ ಸರ್? ಹೌದು, DC ಕಚೇರಿ ಅಷ್ಟೇ ಮಾಡಿದ್ದಾರೆ. ಹಾಂ, ಹಳೆ DC ಆಫೀಸ್ನು ಚೆಕ್ ಮಾಡಿದ್ದೀವಿ ಮತ್ತು ಈ ಹೊಸ DC ಆಫೀಸು ಚೆಕ್ ಮಾಡಿದ್ದೀವಿ. ಮತ್ತು DO ಅಂತ ಇದ್ದ ಹಾಗಾಗಿ ಎಜುಕೇಷನ್ ಆಫೀಸು ಕೂಡ ಚೆಕ್ ಮಾಡಿಸಿದ್ದೀವಿ. ನೋಡೋಣ, ಹೈಸಾ ನಾಯನ್ನರ್ ಅನ್ನೋರಿಂದ ಬಂದಿದೆ. ಚೆಕ್ ಮಾಡ್ತೀವಿ. ಚೆಕ್ ಮಾಡಿ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಕೇಸ್ ಆಗಿದೆ ಸರ್? ಕೇಸ್ ಮಾಡ್ತೀವಿ, ರಿಜಿಸ್ಟರ್ ಮಾಡ್ತಾಯಿದ್ವಿ. DC ಆಫೀಸಿನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ. ಈಗ ಕಂಪ್ಲೇಂಟ್ ಕೊಟ್ಟರೆ ಕೇಸ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸ್ತೀವಿ. ಮೇಲಲ್ಲಿ ಬೇರೆ ಎಲ್ಲ ಯಾವೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿ? ಅಂಶಗಳಿದಾವೆ. 2 ನಕ್ಸಲ್ಸು ಈಗಾಗಲೇ ಶೂಟೌಟ್ ಮಾಡಿದರೆ ಅದ್ರ ಸಂಬಂಧಪಡ್ತೀವಿ. ಅದು ಮತ್ತು ಪೆಹಲ್ಗಾಮ್. ಹೌದು ಹೌದು, ಅದಕ್ಕೆ ಸಂಬಂಧಪಡ್ತೀವಿ. ಈಗ ಇದೇನು ಹುಸಿ ಬಾಂಬ್ ಕರೆ ಅಂತೀರಾ? ಹೌದು, ಇದು ನಮ್ಮ ಈಗ ಶೋಧನೆ ಮಾಡಿರೋ ಪ್ರಕಾರ ಹಂಗಿದೆ. ಇನ್ನೂ ಕೂಡ ಅಲರ್ಟ್ ಆಗಿದ್ದೀವಿ. ಅಂದರೆ ತಪಾಸಣೆ ಮುಂದುವರಿಸ್ತೀವಿ. ತಪಾಸಣೆ ಮುಂದುವರೆದಿದೆ. ಥ್ಯಾಂಕ್ ಯು. ಮದ್ರಾಸ್ ಟೈಗರ್ಸ್ ಎಂದು ನಮೂದಿಸಿ ತಮಿಳು ಭಾಷೆಯಲ್ಲಿ ನಮೂದಿಸಿ ರವಾನಿಸಿರುವ ಇಮೇಲ್ ಕುರಿತು ಪೊಲೀಸರು ತನಿಖೆ ಪ್ರಾರಂಭಿಸಿದ್ದಾರೆ. ಮೇಲ್ನಲ್ಲಿರುವ ಸಂದೇಶದ ಸತ್ಯಾಸತ್ಯತೆ ಕುರಿತು ಎಲ್ಲ ಆಯಾಮಗಳಲ್ಲಿ ತನಿಖೆ ಚುರುಕುಗೊಳಿಸಲಾಗಿದೆ. ವೇದ ಉಪನಿಷತ್ಗಳು ಅವಸಾನದ ಅಂಚಿನಲ್ಲಿದ್ದ ಸಂದರ್ಭದಲ್ಲಿ ಶಂಕರಾಚಾರ್ಯರು ಜನ್ಮ ತಾಳಿದರು. ಸನಾತನ ಉಳಿವಿಗಾಗಿ ತನ್ನನ್ನು ಅರ್ಪಿಸಿಕೊಂಡು ಈಗಿನ ಅನುಯಾಯಿಗಳು ಮುಂದುವರಿಸಿಕೊಂಡು ಹೋಗುತ್ತಿದ್ದಾರೆ. ಶಂಕರಾಚಾರ್ಯರು ಸಮಾಜಕ್ಕೆ ನೀಡಿದ ಕೊಡುಗೆ ಅಪಾರ. ಆದರೆ ಇಂದು ಅವರ ಜಯಂತಿ ಒಂದು ಜಾತಿಗೆ ಸೀಮಿತಗೊಳಿಸಲಾಗಿದೆ ಎಂದು ದತ್ತಾತ್ರೇಯ ಜೋಶಿ ಅವರು ಕಳವಳ ವ್ಯಕ್ತಪಡಿಸಿದರು. ನಗರದ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡ ಶಂಕರಾಚಾರ್ಯರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕೇರಳದ ಹಳ್ಳಿಯೊಂದರಲ್ಲಿ ಜನಿಸಿದರು. ಭಾರತೀಯ ತತ್ವಶಾಸ್ತ್ರದ ಶ್ರೇಷ್ಠ ವ್ಯಕ್ತಿಯಲ್ಲಿ ಶಂಕರಾಚಾರ್ಯರು ಒಬ್ಬರಾಗಿದ್ದಾರೆ. ಸನಾತನ ಧರ್ಮ ಉಳಿವಿಗಾಗಿ ಮಹಾಚೇತನರಾದ ಶಂಕರಾಚಾರ್ಯ
ನಡೆ ನುಡಿ ಆಚಾರ ವಿಚಾರಗಳನ್ನು ಸನಾತನ ಧರ್ಮದ ಉಳಿವಿಗಾಗಿ ಸಾಕಷ್ಟು ಕೊಡುಗೆ ನೀಡಿದ್ದಾರೆ. ಸಣ್ಣ ಮಠಗಳನ್ನು ಒಗ್ಗೂಡಿಸಿಕೊಂಡು ಹೋಗುವ ಮೂಲಕ ಎಲ್ಲರೂ ಒಂದೇ ಎಂದು ಸಾರುವ ಕೆಲಸ ಮಾಡಿದ್ದರು ಎಂದರು. ಮನುಷ್ಯನ ಮನಸ್ಸು ನಿಜವಾಗಿಯೂ ಹಿಂದಿನ ಸತ್ಯವನ್ನು ಅರಿತಾಗ ಮಾತ್ರ ಸನಾತನ ಧರ್ಮ ಉಳಿಯುತ್ತದೆ. ಶಂಕರಾಚಾರ್ಯರ ಅವರ ಜೀವನ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗಬೇಕು ಎಂದು ತಿಳಿಸಿದರು. ಶಂಕರಾಚಾರ್ಯ ಮಹಾರಾಜ್ ಕಿ ಹರ ಶಂಕರ ಮಂಗಳಾರತಿಯನ್ನು ಮಾಡುವುದರ ಮೂಲಕ ಅವರ ಆಶೀರ್ವಾದವನ್ನು ಪಡಿತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚರಿತ್ರೆಯ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತಂದ್ರೆ, ಕೇರಳದಲ್ಲಿ ಜನಿಸಿದಂಥ ಶಂಕರರು ಆರ್ಯಾಂಬ ಮತ್ತು ಶಿವಗುರು ದಂಪತಿಗಳ ಸುಪುತ್ರರಾಗಿದ್ದರು. ಅವರು ಚಿಕ್ಕ ವಯಸ್ಸಿನಲ್ಲಿಯೇ ಆಧ್ಯಾತ್ಮ ಚಿಂತನೆಯನ್ನ ಹೊಂದಿದವರಾಗಿದ್ದರು. 2-3 ವರ್ಷದವರು ಇದ್ದಾಗಲೇ ತಂದೆಯನ್ನ ಕಳ್ಕೊಂಡ್ರು. ತಾಯಿಯ ಪೋಷಣೆಯಲ್ಲಿ ಬೆಳೆದ್ರು. ತದನಂತರವಾಗಿ 5 ವರ್ಷಕ್ಕೆ ಉಪನಯನವನ್ನ ಕೈಗೊಂಡ್ರು. ಅವರ ಹುಟ್ಟಿನಲ್ಲಿಯೇ ಅವರ ಜಾತಕವನ್ನ ಪರಿಶೀಲಿಸಿದಂತ ಜ್ಯೋತಿಷಿಗಳು ಹೇಳಿದ್ರು, ಸರ್ವಶ್ರೇಷ್ಠ ವ್ಯಕ್ತಿ ಆಗ್ತಾನೆ, ಜಗದ್ವಂದ್ಯನಾಗ್ತಾನೆ, ಆದರೆ ಆಯುಷ್ಯ ಬಹಳ ಕಡಿಮೆ ಅಂತ. ಅದರಂತೆ ಶಂಕರ ಭಗವತ್ಪಾದರು ಅವರ ಜೀವನ ಚರಿತ್ರೆಯಲ್ಲಿ ಅನೇಕ ಘಟನಾವಳಿಗಳು ಬರ್ತವೆ. 8ನೇ ವರ್ಷಕ್ಕೆ ಸಂಪೂರ್ಣವಾದಂತಹ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಿದಂತಹ ಬಾಲಕ ತನಗಿಂತಲೂ ಹಿರಿಯರಿಗೆ ಶಾಸ್ತ್ರವನ್ನ, ವೇದಗಳ ಪರಿಚಯವನ್ನ ಮಾಡಿಕೊಡ್ತಂತವರಾಗ್ತಾರೆ. ಪೂರ್ಣಾ ನದಿಯಲ್ಲಿ ಸ್ನಾನಕ್ಕೆ ಹೋದಾಗ ಮೊಸಳೆ ಹಿಡಿಯಿತು ಅಂತ ಹೇಳಿ ತಾಯಿಗೆ ತಿಳಿಸ್ತಾ ಸನ್ಯಾಸವನ್ನ ಸ್ವೀಕಾರ ಮಾಡ್ತೀನಿ ಅಂದ್ರೆ ಅದು ಮೊಸಳೆ ಬಿಡುತ್ತದೆ ಅಂತ. ತಾಯಿ ಯಾವುದಾದ್ರೂ ರೂಪದೊಳಗೆ ಬದುಕಿದ್ರೆ ಸಾಕು ಮಗ ಅನ್ನುವಂಥ ಕಾರುಣ್ಯದಿಂದ ಒಪ್ಪಿಗೆಯನ್ನ ಸೂಚಿಸುತ್ತಾರೆ. ಅದೇ ಸಮಯದಲ್ಲಿ ಮಾನಸಿಕವಾಗಿ ಸನ್ಯಾಸವನ್ನು ಸ್ವೀಕರಿಸ್ತಾರೆ. ಇಲ್ಲಿ ನಾವೆಲ್ಲರೂ ಗಮನಿಸಬೇಕಾದಂತಹ ವಿಷಯ, ಮನೆಯೇವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷ. ಸಮಾಜದ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ಶಂಕರಾಚಾರ್ಯರು ಇಡೀ ರಾಷ್ಟ್ರದ ಕಲ್ಪನೆಯನ್ನು ಕಟ್ಟಿಕೊಂಡು ದೇಶದ ಎಲ್ಲ ದಿಕ್ಕುಗಳನ್ನು ಜೋಡಿಸುವ ದೇಶವನ್ನು ಜೋಡಿಸಿದ್ದಾರೆ. ಪೂರ್ವ, ಪಶ್ಚಿಮ, ಉತ್ತರ ಮತ್ತು ದಕ್ಷಿಣ ಎಲ್ಲ ದಿಕ್ಕುಗಳಲ್ಲಿ ಸನಾತನ ಧರ್ಮ ಸಂಕೇತವನ್ನು ಉಳಿಸುವ ಮೂಲಕ ಧರ್ಮ ಪ್ರತಿಪಾದನೆ ಮಾಡಿದ್ದಾರೆ ಎಂದರು. ದೇಶವನ್ನು ಕಟ್ಟುವ ಕಾರ್ಯದಲ್ಲಿ ತೊಡಗಿದರು. ಒಟ್ಟಾರೆ ಸಮಾಜದ ಉನ್ನತಿಗಾಗಿ ಅಡಿಪಾಯ ಹಾಕಿದವರು ಶಂಕರಾಚಾರ್ಯರು ಎಂದರು. ಭಾರತದ ಇತಿಹಾಸವನ್ನು ನಾವು ತೆಗೆದು ನೋಡಿದಾಗ ಅಲೆಕ್ಸಾಂಡರ್ ಎಲ್ಲಿಗೆ ಬಂದು ನಿಂತಿರ್ತಾನೆ, ನಮ್ಮ ಈಗಿನ ಅಫ್ಘಾನ್, ಅಲ್ಲಿಗೆ ಅಲೆಕ್ಸಾಂಡರ್ ದಂಡೆತ್ತಿ ಬಂದದ್ದರ ನಂತರದ ಪರಿಣಾಮಗಳಿದೆಯಲ್ಲ, ಎಲ್ಲ ಸಾಮಂತ ರಾಜರು ಅವರವರ ಅದನ್ನೇ ತಮ್ಮದೇ ಒಂದು ದೇಶ ಅಂತ ತಿಳ್ಕೊಂಡಂಥ ಒಂದು ವ್ಯವಸ್ಥೆ. ಯಾರಿಗೂ ಇಡೀ ಭಾರತದ ಕಲ್ಪನೆ ಇರಲಿಲ್ಲ, ರಾಷ್ಟ್ರದ ಕಲ್ಪನೆ ಇರಲಿಲ್ಲ. ಅದಕ್ಕೂ ಹಿಂದೆ ಆ ಕಲ್ಪನೆಯನ್ನು ಕಂಡವರು ಚಾಣಕ್ಯರು. ಆ ಚಾಣಕ್ಯರ ಕಲ್ಪನೆಯಂತೆ ಒಂದು ಸಾಮ್ರಾಜ್ಯವನ್ನು ಕಟ್ತಾರೆ. ಚಂದ್ರಗುಪ್ತನ ಜೊತೆ ಸೇರಿಕೊಂಡು ಒಂದು ಸಾಮ್ರಾಜ್ಯವನ್ನು ಕಟ್ಟುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ಧಾರ್ಮಿಕತೆ ಮೇಲೆ ಹೊಡೆತ ಏನು ಬಂದಿರುತ್ತೆ, ಬೌದ್ಧ ಧರ್ಮ, ಬೇರೆ ಬೇರೆ ಚಾರ್ವಾಕರು, ಎಲ್ಲ ರೀತಿಯ ಗೊಂದಲಗಳ ಮಧ್ಯೆ ಮೂಲ ಸತ್ವ, ಅಂತಃಸತ್ವ ಏನಿದೆ, ಭಾರತದ ಅಂತಃಸತ್ವ, ವೇದಗಳು, ಉಪನಿಷತ್ತುಗಳು, ಇವು ಎಲ್ಲ ನಶಿಸಿ ಹೋಗುವಂತ ಒಂದು ಸಂದರ್ಭ ಅದು. ವೇದವ್ಯಾಸರು ವೇದಗಳನ್ನೇ ಕೊಟ್ಟರು, ಆದರೆ ಆ ವೇದಗಳನ್ನ ನೇರವಾಗಿ ಅರ್ಥ ಮಾಡಿಕೊಂಡು ಓದುವಂತ ಪರಿಜ್ಞಾನ ನಮ್ಮ ಸಮಾಜದಲ್ಲಿ ನಶಿಸಿ ಹೋಗಿತ್ತು. ಅದನ್ನ ಅರ್ಥ ಮಾಡಿ ಹೇಳುವಂತ ಪಂಡಿತರು ಮುಗಿದೋಗಿದ್ರು. ಅಂಥ ಸಂದರ್ಭದಲ್ಲಿ ಶಂಕರರ ಅವತಾರ ಅಂದರೆ ಸ್ವತಃ ಆ ಶಿವನ ಅವತಾರ ಅಂತ ನಾವಿವತ್ತು ಏನು ಹೇಳ್ತೇವೆ, ಅದು ಉತ್ಪ್ರೇಕ್ಷೆ ಅಲ್ಲ,
ಅವರೇ ಬಂದು ಸಮಾಜವನ್ನು ಉಳಿಸಬೇಕು ಅಂತ ಸ್ವತಃ ಈಶ್ವರನೇ ಶಂಕರರ ರೂಪದಲ್ಲಿ ಜನ್ಮ ತಳೆದು ಇವತ್ತಿಗೂ ಅದನ್ನು ನಾವು ಪಾಲಿಸ್ತೀವಿ, ಬಯಸ್ತೀವಿ, ಬದುಕ್ತೀವಿ ಅಂದರೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಪರಶುರಾಮ್, ರಮೇಶ್ ಕುಲಕರ್ಣಿ, ಹನುಮಂತರಾಯ, ಡಾಕ್ಟರ್ ಆನಂದ ಫಡ್ನವೀಸ್, ಕೃಷ್ಣಮೂರ್ತಿ, ಬಿಕೆ ದೇಸಾಯಿ ಸೇರಿದಂತೆ ಅನೇಕರು ಇದ್ದರು. ರಾಯಚೂರು ಗ್ರಾಮದ ಸರ್ವೆ ನಂಬರ್ 1252, 1253 ಮತ್ತು 1254ರಲ್ಲಿರುವ 5 ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಿಕೊಂಡಿರುವ ಕುರಿತು ದಿನೇಶ್ ಕಲ್ಲಹಳ್ಳಿ ನೀಡಿರುವ ದೂರಿನ ಮೇರೆಗೆ ವರದಿ ನೀಡುವಂತೆ ಕಂದಾಯ ಇಲಾಖೆ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಸೂಚಿಸಿದ್ದಾರೆ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ವಿರುದ್ಧ ದಾಖಲಾಗಿರುವ ದೂರಿನ ಮೇರೆಗೆ ರಾಜ್ಯಪಾಲರು ಪತ್ರದ ಉಲ್ಲೇಖದ ಮೇರೆಗೆ ಭೂ ಕಬಳಿಕೆ ಕುರಿತು ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ಅರಣ್ಯ ಇಲಾಖೆ ಭೂಮಿಯನ್ನು ಅತಿಕ್ರಮಿಸಿಕೊಂಡಿರುವ ಕುರಿತು ದಾಖಲಾದ ದೂರಿನ ಮೇರೆಗೆ ವಲಯ ಸಂರಕ್ಷಿತ ಅರಣ್ಯ ಪ್ರದೇಶದ ಕುರಿತು ಪರಿಶೀಲಿಸಿ ವರದಿ ನೀಡುವಂತೆ ಕಂದಾಯ ಇಲಾಖೆ ಅಧೀನ ಕಾರ್ಯದರ್ಶಿ ಜಗದೀಶ್ಗೆ ಪತ್ರದಲ್ಲಿ ಸೂಚಿಸಿದ್ದಾರೆ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿಗೆ ಮೇ 5ರಿಂದ ಪ್ರಾರಂಭವಾಗಲಿರುವ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷಾ ಕೈಪಿಡಿಯಲ್ಲಿ ಕಲಂ 40ರ ಅಡಿ ಧರ್ಮ ಕಲಂ ನಮೂದಿಸದೇ ಇರುವುದರಿಂದ ಕ್ರೈಸ್ತ ಮತ್ತು ಬೌದ್ಧ ಧರ್ಮ ಪಾಲನೆ ಮಾಡುವವರು ನೈಜ ಪರಿಶಿಷ್ಟರಿಗೆ ಅನ್ಯಾಯವಾಗಲಿದೆ ಎಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಮಹೇಂದ್ರ ಮಿತ್ರ ಆತಂಕ ವ್ಯಕ್ತಪಡಿಸಿದ್ದಾರೆ. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ರಾಜ್ಯ ಸರ್ಕಾರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವ ಏಕಸದಸ್ಯ ಆಯೋಗ ರಚಿಸಿ ಸಮೀಕ್ಷೆ ನಿಗದಿಪಡಿಸಿದೆ. ಸುಪ್ರೀಂ ಕೋರ್ಟಿನ 7 ಜನ ನ್ಯಾಯಮೂರ್ತಿಗಳ ಪೀಠ ಒಳ ಮೀಸಲು ಸಮೀಕ್ಷೆಗೆ ರಾಜ್ಯಗಳಿಗೆ ಅಧಿಕಾರ ನೀಡಿ ಕೆನೆಪದರು ದಾಖಲಿಸಲು ಸೂಚಿಸಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸಿದ್ಧಪಡಿಸಿರುವ ಕೈಪಿಡಿಯಲ್ಲಿ ಧರ್ಮ ಕಲಂ ಇಲ್ಲದೇ ಇರುವುದರಿಂದ ಪರಿಶಿಷ್ಟ ಜನಸಂಖ್ಯೆಯಲ್ಲಿ ವ್ಯತ್ಯಾಸವಾಗಲು ಕಾರಣವಾಗಿದೆ. ಪರಿಶಿಷ್ಟ ಜಾತಿ ಜನರು ಹಿಂದೂ ಧರ್ಮವನ್ನು ಪಾಲಿಸುತ್ತಾರೆ. 1932ರಲ್ಲಿ ನಡೆದ ಪೂನಾ ಒಪ್ಪಂದದಂತೆ ಅನೇಕ ನಿರ್ಧಾರಗಳನ್ನು ಕೈಗೊಳ್ಳಲಾಗಿತ್ತು. 1936ರಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯನ್ನು ಪ್ರಕಟಿಸಲಾಗಿತ್ತು. ಪಟ್ಟಿಯಲ್ಲಿ ಕ್ರೈಸ್ತ ಮತ್ತು ಬೌದ್ಧ ಧರ್ಮವನ್ನು ಪಾಲನಾ ಮಾಡುವವರನ್ನು ಕೈಬಿಡಲಾಗಿತ್ತು. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದ ಪರಿಚ್ಛೇದ 341ರ ಪ್ರಕಾರ ಪರಿಶಿಷ್ಟ ಜಾತಿಯವರು ಹಿಂದೂ ಧರ್ಮವನ್ನು ಕಡ್ಡಾಯವಾಗಿ ಪಾಲಿಸಬೇಕು ಎಂಬುದು ಸೇರಿದೆ. ಆದರೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ಸಮೀಕ್ಷಾ ಕೈಪಿಡಿಯಲ್ಲಿ ಧರ್ಮದ ಕಲಂ ಇಲ್ಲದೆ ಇರುವುದರಿಂದ ಕ್ರೈಸ್ತರು, ಬೌದ್ಧರು ಸಹ ಪರಿಶಿಷ್ಟ ಜಾತಿ ಸೇರುವ ಅಪಾಯವಿದೆ. ಶಿಕ್ಷಣ ಮತ್ತು ಉದ್ಯೋಗ ಹಾಗೂ ಸರ್ಕಾರಿ ಸವಲತ್ತುಗಳನ್ನು ದುರ್ಬಳಕೆ ಮಾಡಿಕೊಳ್ಳುವ ಸಾಧ್ಯತೆಗಳಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. 7 ನ್ಯಾಯಾಧೀಶರು ಒಳಗೊಂಡ ಸಂವಿಧಾನ ಪೀಠವು ಎಲ್ಲ ರಾಜ್ಯಗಳಿಗೆ ಪರಿಶಿಷ್ಟ ಜಾತಿಯವರಲ್ಲಿ ವರ್ಗೀಕರಣ ಮಾಡಲಿಕ್ಕೆ ಮತ್ತು ಕೆನೆಪದರ ಇವೆರಡೂ ಜಾರಿ ತರಲಿಕ್ಕೆ ಸಲಹೆ ನೀಡಿತ್ತು. ಅದು ಇನ್ನೂ ಜಜ್ಮೆಂಟ್ ಹೊರಗೆ ಬಂದಿಲ್ಲ ರೀ. ಮತ್ತು ಆದರೂ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ, ಜಜ್ಮೆಂಟ್ ಬರೋಕ್ಕಿಂತ ಮುಂಚೆನೇ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಏಕಸದಸ್ಯ ವಿಚಾರಣಾ ಆಯೋಗವನ್ನು ಪ್ರಾರಂಭ ಮಾಡಿ ಈಗ ಸಮೀಕ್ಷೆ ಮೇ 5ರಿಂದ ಸಮೀಕ್ಷೆ ನಡೆಸಲು ಪ್ರಾರಂಭ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಬ್ಬ ಜಡ್ಜ್ ಆಗಿ ಕಾನೂನನ್ನ ಪಾಲನೆ ಮಾಡಬೇಕು. ಆದರೆ ಇಲ್ಲಿ ಜಡ್ಜ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಕಳೆದ ಬಾರಿ ನಾನು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಮತ್ತು ರಾಜ್ಯ ಸರ್ಕಾರಕ್ಕೆ ಒಂದು ಪತ್ರನೂ ಬಂದಿದ್ದೆ, ನೀವು ಕನ್ಸಲ್ಟೇಷನ್ ಕಂಪಲ್ಸರಿ ತೊಗೊಳ್ಳೇಬೇಕು ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟಿಂದ ಅಂತಂದರೆ, ಇದುವರೆಗೂ ಅವರು ಕನ್ಸಲ್ಟೇಷನ್ ತೊಗೊತಾ ಇಲ್ಲ ನ್ಯಾಷನಲ್ ಕಮಿಷನ್ ಫಾರ್ ಶೆಡ್ಯೂಲ್ ಕಾಸ್ಟ್. ಸೊ ಆದ ಕಾರಣ ನಮ್ಮ ಡಾಕ್ಟರ್ ಅಂಬೇಡ್ಕರ್ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಕಡೆಯಿಂದ ನಾವು ಒತ್ತಾಯ ಮಾಡೋದೇನಂತಂದರೆ, ನಾಗಮೋಹನ್ ದಾಸ್ ಅವರು ಬದಲಾಗಿ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಡ್ಜ್ ಏನಿದ್ದಾರಲ್ಲ ಸಂತೋಷ್ ಹೆಗಡೆ ಅವ್ರನ್ನ ಈ ಆಯೋಗಕ್ಕೆ ಅಧ್ಯಕ್ಷ ಮಾಡಿದ್ರೆ ಅವ್ರು ಕನ್ಸಲ್ಟೇಷನ್ನು ಮಾಡ್ತಾರೆ. ಮತ್ತು ಅವರು ಪರಿಶಿಷ್ಟ ಜಾತಿಯವರ ಬಗ್ಗೆ ಆಲ್ರೆಡಿ EB ಚಿನ್ನೈನ್ ಕೇಸಲ್ಲಿ ಜಡ್ಜ್ ಇದ್ರು. ಸೊ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇದೆ, ಅವರು ಸರಿಯಾದ ವ್ಯಕ್ತಿ ಆಗ್ತಾರೆ ಅನ್ನೋದು ನನ್ನ ಭಾವನೆ. ಸೊ ಎರಡನೇದು ಇನ್ನೊಂದು ಏನಂತಂದರೆ, ಈ ಕೈಪಿಡಿ ಸಮೀಕ್ಷೆ ಏನು ಅನುಬಂಧ ಮಾಡಿದಾರಲ್ಲ ಫಾರ್ಮ್, ಮನೆ ಬಂದು ಆಯೋಗದ ಅಧಿಕಾರಿಗಳು ಡಾಟಾ ಕಲೆಕ್ಟ್ ಮಾಡ್ತಾರಲ್ರಿ, ಇದರಲ್ಲಿ ಪೇಜ್ ನಂಬರ್ 40ಯಲ್ಲಿ ನಮ್ಮ ಶೆಡ್ಯೂಲ್ಡ್ ಕಾಸ್ಟ್ಗೆ ರಿಲಿಜನ್ ಕಾಲಮ್ನೇ ಕೊಟ್ಟಿಲ್ಲ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮೊದಲನೇ ಹೋರಾಟ ಗುಡಿ ಪ್ರವೇಶ ಮಾಡ್ಬೇಕಂತಲೇ ಇತ್ತು. ಅದಕ್ಕಾಗಿ ಅವರು ಕಾಲಾರಾಮ್ ಟೆಂಪಲ್ನು ಪ್ರವೇಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವಾಗ ಅದು ತೇರೇಳ ಸಂದರ್ಭದಲ್ಲಿ ಸ್ವಲ್ಪ ಮಿಂಚು ಆಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಆಚರಣೆ ತೆಗಿಬೇಕನ್ನೋದು ಒಂದು ಮೂಲ ಉದ್ದೇಶ ಆಗಿತ್ತು. ಆ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಇದ್ದರೆ ಇದು ರದ್ದಾಕು ಅಂತೇಳಿ. ಸೊ 1932ನಲ್ಲಿ ಪೂನಾ ಪ್ಯಾಕ್ಟ್ ಆದಾಗ
ಸೊ ನಮ್ಗೇನು ಸವರ್ಣ ಇದುಗಳು ಮುಂಚೆ ಏನು ಮಾಡ್ತಿದ್ರು ಅಂತಂದ್ರೆ ನಮ್ಮನ್ನ ಅಸ್ಪೃಶ್ಯರು ಅಂತ ಹೇಳ್ತಿದ್ರು, ಮತ್ತೆ ಸಾರ್ವಜನಿಕ ಸ್ಥಳಗಳಲ್ಲಿ ನಮಗೆ ಬಹಿಷ್ಕಾರ ಹಾಕಿದ್ರು. ಅಂದ್ರೆ ಎಲ್ಲರೂ ಗಣತಿದಾರರು ಧರ್ಮದ ಕಲಂ ಇಲ್ಲದೆ ಇರುವುದರಿಂದ ಕ್ರೈಸ್ತರು, ಬೌದ್ಧರು, ಮತಾಂತರಗೊಂಡವರು ಸೇರಿ ಎಲ್ಲರೂ ಪರಿಶಿಷ್ಟ ಜಾತಿ ಪಟ್ಟಿ ಸೇರುವುದನ್ನು ತಡೆಯಲು ಆಯೋಗ ಮುಂದಾಗಬೇಕೆಂದರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ನಡೆಸುತ್ತಿರುವ ಪರಿಶಿಷ್ಟ ಜಾತಿ ಸಮೀಕ್ಷೆಯ ಮೂಲಕ ಕೆನೆಪದರ ಮಾಹಿತಿಯನ್ನು ಸಂಗ್ರಹಿಸುತ್ತಿದೆ. ವಿವಿಧ ಅಭಿವೃದ್ಧಿ ನಿಗಮಗಳಲ್ಲಿ ಒಂದು ಬಾರಿಗೆ ಮಾತ್ರ ಯೋಜನೆ ಲಾಭ ಪಡೆಯುವ ಕೆನೆಪದರು ವ್ಯವಸ್ಥೆ ಈಗಾಗಲೇ ಜಾರಿಯಲ್ಲಿದೆ. ಸಮೀಕ್ಷೆಯ ಮೂಲಕ ಆಸ್ತಿ ವಿವರ, ಔದ್ಯೋಗಿಕ, ರಾಜಕೀಯ ಪ್ರಾತಿನಿಧ್ಯ, ಸ್ಥಿರಾಸ್ತಿ, ಚರಾಸ್ತಿಗಳ ಮಾಹಿತಿಯನ್ನು ಸಂಗ್ರಹಿಸುತ್ತಿದೆ ಎಂದರು. ಭೋವಿ ಸಮಾಜದ ಸಮಾನಾಂತರ ಪದಗಳನ್ನು ಪರಿಶಿಷ್ಟ ಜಾತಿ ಪಟ್ಟಿಗೆ ಸೇರದೆ ಇರುವುದರಿಂದ ಸಮಾಜಕ್ಕೆ ಅನ್ಯಾಯವಾಗಲಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಕ್ರಮ ಸಂಖ್ಯೆ 23 ಭೋವಿ ಮಾತ್ರ ಸೇರಿಸಲಾಗಿತ್ತು. 1980ರಲ್ಲಿ ಭೋವಿ ಉಪಜಾತಿಗೆ ವೋಡ್, ವಡ್ಡೆ, ವಡ್ಡರ್ ಸಮಾನಾಂತರಕ ಜಾತಿಗಳನ್ನು ಸೇರಿಸಲು ರಾಜ್ಯ ಸರ್ಕಾರ ಕೇಂದ್ರಕ್ಕೆ ಶಿಫಾರಸು ಮಾಡಿತ್ತು. ಕೇಂದ್ರ ಸರ್ಕಾರ 2015ರಲ್ಲಿ ಭೋವಿ ಉಪಜಾತಿಗೆ ಸೇರಿದ ಕಲ್ಲು ವಡ್ಡರ್, ಮಣ್ಣು ವಡ್ಡರ್, ಬೇಸ್ತರಲ್ಲದ ಭೋವಿಗಳು ಸೇರಿಸಿ ಗೆಜೆಟೆ ಪ್ರಕಟಿಸಿತು. ಆದರೆ ರಾಜ್ಯದಲ್ಲಿ ಉಪಜಾತಿಗಳು ಸೇರ್ಪಡೆಯಾಗಿಲ್ಲ. ಭೋವಿ ಸಮಾಜ ಉಪಜಾತಿಗಳು ಸಹ ವಂಚನೆಗೆ ಒಳಗಾಗುವ ಆತಂಕವಿದೆ. ಆಯೋಗ ಕಲ್ಲು ವಡ್ಡರ್, ಮಣ್ಣು ವಡ್ಡರ್, ಬೆಸ್ತರಲ್ಲದ ಭೋವಿಗಳನ್ನು ಗಣತಿಯಲ್ಲಿ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ ಪರಿಗಣಿಸಬೇಕೆಂದರು. ಕ್ರೈಸ್ತ ಧರ್ಮ ಮತ್ತೆ ಬೌದ್ಧ ಧರ್ಮ ಪಾಲನೆ ಮಾಡೋರ್ಗ ರಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೋರಾಟ ಮಾಡಿದ್ದು 30 ವರ್ಷ ಇವರೆಲ್ಲ ಏನಂತಂದ್ರೆ ಮಾದಿ ಸಮಾಜಕ್ಕೆ ಅನ್ಯಾಯ ಅಂತ ಹೇಳ್ತಾರೆ. ಮತ್ತೆ ಮಾದಿ ಸಮಾಜಕ್ಕೆ ನ್ಯಾಯ ಆಗ್ಬೇಕಂತಂದ್ರೆ ಕ್ರೈಸ್ತ ಧರ್ಮ ಮತ್ತೆ ಬೌದ್ಧ ಧರ್ಮ ಪಾಲನೆ ಮಾಡೋರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಆಗಲಿ ಸೌಲಭ್ಯಗಳಾಗಲಿ ತಗೋಬಾರ್ದು. ಸೊ ಮುಖ್ಯವಾಗಿ ಎರಡನೇದಾಗಿ ಅಂತಂದ್ರೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜೊತೆಗೆ ಕೆನೆಪತ್ರವನ್ನು ಮಾಡಂತ ಹೇಳಿತು. ಸೊ ಇಲ್ಲಿ ನಾಗಮೋಹನ್ ದಾಸ್ ಅವರು 42 ಪೇಜ್ ನಂಬರ್ ಹಿಡಿದು 47 ಪೇಜ್ ನಂಬರ್ ತನ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್, ಎಜುಕೇಶನ್ ಡೀಟೇಲ್ಸ್, ಮತ್ತೆ ರಾಜಕೀಯ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಜೊತೆಗೆ ಇಮ್ಮೂವಬಲ್ ಪ್ರಾಪರ್ಟೀಸ್ ಮತ್ತೆ ಮೂವಬಲ್ ಪ್ರಾಪರ್ಟೀಸ್ ಎಲ್ಲರೂ ಡಾಟಾ ತಗೊಂತಾ ಇದ್ದಾರೆ. ಒಂದು ವೇಳೆ ಬರೀ ಮೀಸಲಾತಿ ಒಳ ಮೀಸಲಾತಿ ಮಾಡ್ಬೇಕಂತಂದ್ರೆ ಕಾಸ್ಟ್ ಸಬ್ ಕಾಸ್ಟ್ ಒಂದು ತಗೊಂಡಿದ್ರೆ ಸಾಕಾಗ್ತಿತ್ತು. ಆದ್ರೆ ಇವೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಅಂತಂದ್ರೆ 100% ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಕೆನೆಪದರ ಪರಿಶಿಷ್ಟ ಜಾತಿಯವರಲ್ಲಿ ತಂದೇ ತರದಿಲ್ಲ. ಇಲ್ಲಂತಂದ್ರೆ ಡಾಟಾ ಅವಶ್ಯಕತೆ ಇಲ್ಲ. ಸೊ ಯಾರು ಹೋರಾಟ ಮಾಡಿಲ್ಲ, ಆದರೂ ನಾಗಮೋಹನ್ ದಾಸ್ ಅವರು ಮುಂಚೆನೆ ಪ್ರಾರಂಭ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಆಯೋಗಕ್ಕೆ ನ್ಯಾಯಮೂರ್ತಿ ಸಂತೋಷ್ ಹೆಗಡೆಯವರನ್ನು ನೇಮಿಸುವ ಮೂಲಕ ಗೊಂದಲಗಳನ್ನು ನಿವಾರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ನರಸಿಂಹಲು ಪೋತಗಲ್, ಮಹಾಂತೇಶ್ ಅಸ್ಕಿಹಾಳ್, ಈರಪ್ಪ ಮಾದಿಗ, ಎ ಸೋಮಶೇಖರ್ ಭಂಡಾರಿ ಇದ್ದರು. ಶ್ರೀ ಶಂಕರಾಚಾರ್ಯರ ಜಯಂತಿ ಅಂಗವಾಗಿ ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಿಂದ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ತಹಶೀಲ್ದಾರ್ ಸುರೇಶ್ ವರ್ಮಾ ಮೆರವಣಿಗೆ ಚಾಲನೆ ನೀಡಿದರು. ಗುರುಗಳಾಗಿರ್ತಕ್ಕಂತಹ ಶ್ರೀ ರಾಮಚಂದ್ರ ಈಗ ಮಾನ್ಯ ತಹಸೀಲ್ದಾರ್ ಸರ್ ಬಂದು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಬೇಕಾಗಿ ಕೋರಿಕೊಳ್ಳಲಾಗಿದೆ. ಕಲಾತಂಡ ವಾದ್ಯಗಳೊಂದಿಗೆ ಮೆರವಣಿಗೆ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರಕ್ಕೆ ಆಗಮಿಸಿತು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸುರೇಶ್ ವರ್ಮಾ, ರಮೇಶ್ ಕುಲಕರ್ಣಿ, ಹನುಮಂತರಾಯ, ಡಾಕ್ಟರ್ ಆನಂದ್ ಫಡ್ನವೀಸ್, ಕೃಷ್ಣಮೂರ್ತಿ, ಬಿಕೆ ದೇಸಾಯಿ ಸೇರಿದಂತೆ ಅನೇಕರು ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವ ಇಮೇಲ್ ಸಂದೇಶ. ಬಾಂಬ್ ನಿಷ್ಕ್ರಿಯೆ, ಶ್ವಾನ ದಳದಿಂದ ತಪಾಸಣೆ. ಕಚೇರಿಯಿಂದ ಓಡಿ ಬಂದ ಸಿಬ್ಬಂದಿಗಳು. ಶಂಕರಾಚಾರ್ಯ
ಶಂಕರಾಚಾರ್ಯರ ಜಯಂತಿ. ಸನಾತನ ಧರ್ಮ ಉಳಿಸಲು ಶ್ರೀ ಶಂಕರಾಚಾರ್ಯರು ಸಮರ್ಪಿಸಿಕೊಂಡರು. ಜೋಶಿ. ಸಣ್ಣ ನೀರಾವರಿ ಸಚಿವ ಎನ್ಎಸ್ ಬೋಸರಾಜ್ ಅರಣ್ಯ ಭೂಮಿ ಒತ್ತುವರಿ. ವರದಿ ನೀಡಲು ಕಂದಾಯ ಇಲಾಖೆ ಕಾರ್ಯದರ್ಶಿ ಡಿಸಿಗೆ ಪತ್ರ. ಪರಿಶಿಷ್ಟ ಜಾತಿಗಳ ಒಳ ಮೀಸಲು ಸಮೀಕ್ಷೆ. ಗಣತಿಯಲ್ಲಿ ಧರ್ಮ ಕಲಂ ಇಲ್ಲದೆ ಇರುವುದು ನೈಜ ಪರಿಶಿಷ್ಟರಿಗೆ ಅನ್ಯಾಯ. ಮಹೇಂದ್ರ ಕುಮಾರ್ ಮಿತ್ರ. ಶ್ರೀ ಶಂಕರಾಚಾರ್ಯ ಜಯಂತಿ ಅಂಗವಾಗಿ ಭಾವಚಿತ್ರ ಮೆರವಣಿಗೆ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.